ಸಾಕಷ್ಟು ಟ್ರೋಲ್ಗಳಾಗ್ತಾ ಇತ್ತು. ಅಂದ್ರೆ ಕಾಸ್ಟ್ಲಿ ಡಾಗ್ ಅಂದ್ರೆ ನಮ್ಮ ವೀಕ್ಷಕರಿಗೆ ನಮ್ಮ ಸ್ಟುಡಿಯೋದಿಂದನೇ ಇವತ್ತು ನೀವು ಹೇಳೋದಾದ್ರೆ ಕಾಸ್ಟ್ಲಿ ಡಾಗ್ ನಿಮ್ಮ ಹತ್ರ ಇರುವಂತದ್ದು ಯಾವುದು ಅಂತ ಹೇಳಿ. ಇವಾಗಿರೋದು ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಅಂತ ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ ರೀಸೆಂಟ್ ಆಗಿ ಲಾಂಚ್ ಮಾಡಿದೆ ನನ್ನ ಬರ್ಡೇ ದಿನ. ಅದಕ್ಕಿಂತ ಮುಂಚೆ ಒಂದು 500 ಜನ ACP DCP IGP ಎಲ್ಲರ ಮುಂದೆ ಸಿ ಎಂ ಒಬ್ರು ಅವತ್ತೇನೋ ಕೈಗೆ ಏಟಾಗಿತ್ತು ಅಂತ ಬರಲಿಲ್ಲ, ಅವರೂ ಬರಬೇಕಿತ್ತು. ಅವ್ರ ಸಮ್ಮುಖದಲ್ಲಿ ಒಂದು ಒಳ್ಳೆ ವೇದಿಕೆಯಲ್ಲಿ ಮಾಡಿದೆ. ಆದರೆ ಅದು ಪ್ರೈವೇಟ್ ಚಾನಲ್ ಅವ್ರ ಫಂಕ್ಷನ್ ಆಗಿರೋದ್ರಿಂದ ಅವತ್ತು ಮೀಡಿಯಾ ಬೇರೆಯವ್ರನ್ನ ಬಿಡಲಿಲ್ಲ. ಆ ಕಾರಣದಿಂದ ನನ್ನ ಬರ್ಡೇ ದಿನ ಎಲ್ಲ ಮೀಡಿಯಾ ಕರೆದು 20 ಫೀಟ್ ಕೇಕ್ ಕಟ್ ಮಾಡಿ ನನ್ನ ಬರ್ಡೇನೂ ಮಾಡಿಕೊಂಡು ಡಾಗ್ನು ಅವತ್ತು ಲಾಂಚ್ ಮಾಡಿದೆ. ಅದು 5 ಮಂತ್ಸ್ ಪಪ್ಪಿ, ಇವಾಗ 6 ಮಂತ್ಸ್. ಅದಕ್ಕೆ 5 ಮಂತ್ಸ್ ಪಪ್ಪಿ ಬೆಂಗಳೂರಲ್ಲಿ ಯಾವುದು ದೊಡ್ಡ ಬ್ರೀಡು ದೊಡ್ಡ ಸೈಜ್ ಇರುತ್ತೆ ಅಷ್ಟು 5 ತಿಂಗಳಿಗಿದೆ. ಅಂದ್ರೆ ಇವ್ರು ಆ ಏಜ್ಗೆ ಪ್ಲಸ್ ಫುಲ್ ಗ್ರೋತ್ ಆಗಿರೋ ನಾಯಿಗೆ ಕಂಪೇರ್ ಮಾಡ್ಬೇಕು ಹೈಟು. ಇವರು ಡಾಂಕಿ ಸೈಜ್ ಅಂದ ಇದು ಇಷ್ಟೇ ಎಷ್ಟಿದೆ ಅಂತಾರೆ. ಇಷ್ಟೇ ಎಷ್ಟು ಅಂದ್ರೂ ನನಗೆ ಎಲ್ಲಿಗೆ ಬರುತ್ತೆ ನೋಡ್ಬೇಕು. ನಿಮ್ಮ ಹೈಟ್ಗೆಲ್ಲ ನಿಮ್ಗೆ ಇಲ್ಲಿಗೆ ಬರುತ್ತೆ, ನನ್ನ ಹೈಟ್ಗೆ ಇಲ್ಲಿಗೆ ಬರುತ್ತೆ. ನಾನು ತುಂಬಾ ಉದ್ದ ಇದ್ದೀನಿ, ಪ್ಲಸ್ ಹೀಲ್ಸ್ ಶೂ ಹಾಕ್ತೀನಿ. ಅದರಿಂದ ಅದು 5 ತಿಂಗಳಿಗೆ ಅಷ್ಟಿರೋದು. ಈಗ ನಿನ್ನೆ ಒಂದು ಶಾಪ್ ಓಪನಿಂಗ್ ಬೇಬಿ ಗಾರ್ಡನ್ ಅನ್ನೋದಕ್ಕೆ ಕರ್ಕೊಂಡೋಗಿದ್ದೆ. ಅವ್ರ ಬರ್ಡೇಗೆ ಬಂದಿದ್ರು, ಆ ಓನರ್ ಬರ್ಡೇಗೆ ಬಂದಿದ್ರು. ನೋಡ್ಬಿಟ್ಟು ಇದೇನಿದು ಅಷ್ಟು ಬೇಗ ಒಂದು ಅರ್ಧ ಅಡಿ ಹೈಟ್ ಕಾಣಿಸ್ತಾ ಇದೆ ಅಂದರು. ಸರ್ ಇನ್ನು ಬೆಳೆದ ಮೇಲೆ ನೋಡಿ ಸರ್, ಫುಲ್ ಮೆಚ್ಯೂರ್ ಆಗೋವರೆಗೂ ಪೇಷನ್ಸಿಂದ ಕಾಯಿರಿ, ಅಷ್ಟು ದೊಡ್ಡದಾಗತ್ತೆ ಅಂತ. ಅಂದರೆ ಒಂದು ಡಾಂಕಿ ಸೈಜ್ ಡಾಗ್ ಅಂತ. ಇದು 5th ಮಂತ್ ಹುಟ್ಟಿರೋದು, ಇದೇ ವರ್ಷ 5ನೇ ತಿಂಗಳು ಹುಟ್ಟಿರೋದು. ಯಾರಾದರೂ ಪ್ರಪಂಚದಲ್ಲಿ ನಾನು ಚಾಲೆಂಜ್ ಮಾಡ್ತಾ ಇರೋದು, ಅದು ಮಾರ್ಚಲ್ಲಿ 3ನೇ ತಿಂಗಳು 5ನೇ ತಿಂಗಳು ಹುಟ್ಟಿರೋದು. ಆದರೆ ಅದೇ ನಾಯಿ ತಗೊಳ್ತೀನಿ, ಈ ಬ್ರೀಡೇ ಬರುತ್ತೆ, ಇದೇ ನನಗೆ ಹೈಟ್ ಇರೋದು ಸಿಗುತ್ತೆ ಅನ್ನೋದು ನನಗೆ ಗೊತ್ತಿರಲ್ಲ. ಯಾವ ಜಾತಿ ನಾನು ತಗೊಳ್ತೀನಿ ನನಗೆ ಗೊತ್ತಿರಲ್ಲ. ಅದನ್ನು ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಅಂದರೆ ನಾನು ತಗೋಬೇಕು ಅಂದ್ಕೊಂಡಿದ್ದೀನಿ ಅನ್ನೋದನ್ನ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಒಂದು ಪ್ರಾಡಕ್ಟ್ನ ತಗೊಳ್ದೆ ಯಾರು ನ್ಯೂಸ್ ಮಾಡೋಕ್ಕಾಗತ್ತೆ? ಒಂದು ಪ್ರಾಡಕ್ಟ್ ತೊಗೊಂಡ್ಮೇಲೂ ಪ್ರಮೋಷನ್ ಮಾಡೋದು ಕಷ್ಟ. ನಾನು ಅದನ್ನು ನ್ಯೂಯಾರ್ಕು, USA, ಲಂಡನ್ನು ಎಲ್ಲ ಕಡೆ ತೋರಿಸ್ತೀನಿ. ಅದನ್ನು ನ್ಯೂಸ್ನ ವಿತ್ ಲಿಂಕ್ ಕಳಿಸ್ತೀನಿ. ಬೇಕಾದ್ರೆ ಮಧ್ಯದಲ್ಲಿ ಆ್ಯಡ್ ಮಾಡೋಂಗಿದ್ರೆ ಮಾಡಿ. ಯಾಕಂದರೆ 125 ದೇಶ, 5,000 ನ್ಯೂಸ್ ಚಾನಲ್ಲು, ಇಂಡಿಯಾ ಬಿಟ್ಟು ಆಚೆ ಬಂದಿದ್ದೀನಿ. ನಿಮ್ಮದು ವಿಯಾನಲ್ಲೂ ಬಂದಿದ್ದೀನಿ, ತುಂಬ ಸಲ ಬಂದಿದ್ದೀನಿ. ಅವ್ರಿಗೆ ಪೇಷನ್ಸ್ ಇದ್ದರೆ ಅವ್ರು ನೋಡಲಿ, ಇಲ್ಲಾಂದರೆ ಯಾರು ಕೇಳಿದ್ರೆ ಲಿಂಕ್ನೇ ನಾನು ಶೇರ್ ಮಾಡ್ತೀನಿ. ಎಲ್ಲ ಒಂದು ಇದಕ್ಕೆ ಪೆನ್ ಡ್ರೈವ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ, ಹಂಗಂಗೆ ಶೇರ್ ಮಾಡ್ತೀನಿ. ಇವಾಗ ಆ ಚಾಲೆಂಜ್ಗೋಸ್ಕರ ಬರೀ ಕರ್ನಾಟಕದಲ್ಲಿ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ. ಓಕೆ ಸರ್, ಹೇಳ್ತಾ ಇದ್ರಿ ನೀವು ಅಂದರೆ ಸಾಕಷ್ಟು ಇಂಟರ್ವ್ಯೂಗಳನ್ನೆಲ್ಲ ಕೊಟ್ಟಿದ್ದೀನಿ ಅನ್ನೋ ಥರ. ಬಟ್ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಕನ್ನಡ ಮತ್ತು ಹಿಂದಿಯನ್ನು ಬಿಟ್ಟರೆ ಬೇರೆ ಭಾಷೆ ನನಗೆ ಬರೋದಿಲ್ಲ ಅಂತ ನೀವು ಹೇಳಿದ್ರಿ. ಸೊ ಸಾಕಷ್ಟು ಚಾನೆಲ್ಗಳು ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಬಂದಾಗ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತ ಹೇಳಿ? ಮೇಡಮ್, ನಾನು ಕನ್ನಡ ಬಿಟ್ಟರೆ ಹಿಂದಿ ಮಾತ್ರನೇ ಇಂಟರ್ವ್ಯೂ ಕೊಟ್ಟಿರೋದು. ಒಂದು USA ಇಂದ ಬರ್ತಾರೆ, ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಮೇಲೆ ಇಂಟರ್ವ್ಯೂ ಮಾಡ್ತಾರೆ. ಅವ್ರಿಗೇನಂದರೆ ಅವರು ಮಾರ್ಕೊಳ್ಳೋರು, ಅಂದರೆ ತಗೊಂಡು ಅಲ್ಲಿ ಮಾರೋರು ಆ ವಿಜುವಲ್ಸ್ನ. ಅವರು ಪಕ್ಕ ಇಂಗ್ಲೀಷೇ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ನಂಗೆ ಇಂಗ್ಲೀಷ್ ಬರಲ್ಲ, ಬೇಕಾದ್ರೆ ಕನ್ನಡದಲ್ಲಿ ಇಂಗ್ಲೀಷ್ನ ಅಂದರೆ ಇಂಗ್ಲೀಷ್ನ ಕನ್ನಡ ಥರ ಬರೀರಿ, ನಿಮ್ಮ ಹಿಂದೆ ಕ್ಯಾಮ್ರಾ ಹತ್ರ ಹಿಂದ್ಗಡೆ ನಿಮ್ಮ ತಲೆ ಹಿಂದ್ಗಡೆ ಇಟ್ಕೊಳ್ಳಿ, ನಾನು ಓದ್ತೀನಿ ಅಂದ್ಬಿಟ್ಟು ಆ ಥರ ಓದಿದ್ದೀನಿ. ಅದನ್ನ ಬೇಕಾದ್ರೆ ಹುಡುಕ್ಬಿಟ್ಟು ಲಿಂಕ್ ಕಳಿಸ್ತೀನಿ. ಕಣ್ಣು ಅಳ್ಳಾಡ್ತಾ ಇದೆ ಗೊತ್ತಾಗುತ್ತೆ, ಆ ಥರ ಮಾಡಿದ್ದೀನಿ. ಅದು ಒಂದೇ ಚಾನಲ್ಗೆ ಮಾತ್ರ. ಯಾಕಂದರೆ ಇನ್ಯಾರಿಗೂ ನಾನು ಆ ಥರ ಇಂಗ್ಲೀಷ್ ಥರ ಮಾತಾಡೇ ಇಲ್ಲ. ಯಾರು ತೋರಿಸಿದ್ರೆ ಬೇಕಾದ್ರೆ ಇದು ಮಾಡಲಿ, ಬೇಕಾದ್ರೆ ಬರೀ ಫಾರಿನ್ ಚಾನಲ್ಲೇ ತೋರಿಸ್ತೀನಿ. ಒಂದು ಕಡೆ ನಾನು ಇಂಗ್ಲೀಷಲ್ಲಿ ಮಾತಾಡಿದರೆ ತೋರಿಸ್ಲಿ, ಅದಕ್ಕೆ 5 ಲಕ್ಷ ಬಹುಮಾನ ಕೊಡ್ತೀನಿ.